ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬಂದ್ಬಿಟ್ಟು ಶುಕ್ರವಾರ. ಈ ವಿಡಿಯೋ ಯಾವತ್ತು ಬರುತ್ತೋ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅದನ್ನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು KGF ಮೂವಿ ಸೆಕೆಂಡ್ ಡೇ ಹೋಗ್ತಾಯಿದ್ದೀರಿ. ಬೆಳಗ್ಗೆ 10 ಗಂಟೆ ಶೋ ಇದೆ. ಫ್ಯಾಮಿಲಿ ಜೊತೆ ಹೋಗ್ತಾಯಿದ್ದೀರಿ. ತುಂಬಾ ಖುಷಿಯಾಗಿದ್ದೀನಿ, ಯಾಕಂದರೆ ಮೂವಿ ಯಾವ ಥರ ಇದೆ ಅಂತ. ಯಾಕಂದರೆ ಪಾರ್ಟ್ 1 ನಾನು ತುಂಬ ಸರಿ ನೋಡಿದ್ದೀನಿ. ಸೊ ಪಾರ್ಟ್ 2ಗೆ ಕಾಯ್ಕೊಂಡಿದ್ದೆ. ಸೊ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡೋಣ ಅಲ್ಲಿ ಥಿಯೇಟ್ರ್ ಹತ್ರ ಹೋಗ್ತೀನಿ ಯಾವ ಥರ ಇರುತ್ತೆ. ಮತ್ತು ಇವತ್ತೊಂದು ವ್ಲಾಗ್ ಬರ್ತಾ ಇರುತ್ತೆ. ಏನೇನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇಲ್ಲಿ ಬೈಕಲ್ಲಿ ಹೋಗ್ತಾ ಇರೋದು ನಮ್ಮ ತಮ್ಮನೂ ನಮ್ಮ ತಮ್ಮ ಫ್ರೆಂಡು. ಅವ್ರು ಎಲ್ಲೋದ್ರೂ ಬೈಕಲ್ಲಿ ಹೋಗ್ತಾ ಇರ್ತಾರೆ. ನಮಗೆ ಮಾತ್ರ ಕ್ಯಾಬ್ ಬುಕ್ ಮಾಡಿಬಿಡ್ತಾರೆ. ಸೊ ಕ್ಯಾಬಲ್ಲಿ ಹೋಗ್ತಾ ಇದ್ದೀರಿ. ಕ್ಯಾಬಲ್ಲಿ ಬಂದ್ಬಿಟ್ಟು ನಾನು, ನಮ್ಮ ತಂಗಿ, ನಮ್ಮ ಅಣ್ಣನೂ, ನಮ್ಮ ತಂಗಿ ಗಂಡ ಎಷ್ಟು ಜನ ಹೋಗ್ತಾ ಇದ್ದೀರಿ ಅಂದರೆ 4 ಜನ ಹೋಗ್ತಾ ಇದ್ದೀರಿ. ಸೊ ನಾವು ಅಲ್ಲಿ ಬಂದು ರೀಚ್ ಆದ್ರಿ. ಥಿಯೇಟ್ರ್ ಯಾವುದಂದರೆ ಬನಶಂಕರಿ ಜಯನಗರ ಹತ್ರ ಇರುವಂಥದ್ದು ಮಹದೇಶ್ವರ ಥಿಯೇಟ್ರು. ನೀವು ಯಾರಾದರೂ ಫಸ್ಟ್ ಟೈಮ್ ಹೋಗಿದ್ರೆ ಅಥವಾ ನೀವು ಹೋಗಿದ್ರೆ ನಿಮಗೆ ಯಾವ ಥರ ಅನುಭವ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನಾವು ಫಸ್ಟ್ ಟೈಮ್ ಬಂದಿರೋದು ಈ ಕಡೆ. ತುಂಬಾ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಲಾಸ್ಟ್ ಟೈಮ್ KGF ಪಾರ್ಟ್ 1 ನೋಡಿದಾಗ ನಾವು ಊರ್ವಶಿ ಥಿಯೇಟ್ರಲ್ಲಿ ನೋಡಿದ್ವಿ. ಆದರೆ ಈ ಸರಿ ಪಾರ್ಟ್ 2ನ ನಾವು ಈ ಥರ ಮಹದೇಶ್ವರ ಥಿಯೇಟ್ರಲ್ಲಿ ನೋಡಿದ್ರೆ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ಎಲ್ಲ ಸಖತ್ತಾಗಿತ್ತು. ಈಗ ನೀವು ನೋಡ್ತಾ ಇರ್ಬೋದು. ಸೊ ಅಪ್ಪು ಸರ್ ಬಂದರು. ಅಪ್ಪು ಫ್ಯಾಮಿಲಿ ಅಂದರೆ ನಮಗೆ ತುಂಬಾ ಇಷ್ಟ, ಗೌರವ ಇದೆ ಅವರಿಗೆ. ಸೊ ನಮ್ಮ ಫ್ಯಾಮಿಲಿ ಕೂಡ ಅವ್ರಿಗೆ ದೊಡ್ಡ ಅಭಿಮಾನಿಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶನೇ ಮೆಚ್ಚಿಕೊಳ್ಳುತ್ತೆ ಅವ್ರನ್ನ ನೋಡಿದ್ರೆ. ತುಂಬಾ ಮಿಸ್ ಮಾಡ್ಕೊತೀನಿ. ಈಗ ನೋಡಿ ಫಿಲಿಮ್ ನೋಡ್ತಾ ಇದ್ದೀವಿ. ಫಿಲಿಮ್ ಅಂತೂ ತುಂಬಾ ಸೂಪರಾಗಿತ್ತು. ನಾನಂತೂ ಒಂದು 2 ರಿಂದ 3 ಸರಿ ನೋಡಲೇಬೇಕು ಅಂದ್ಕೊಂಡಿದ್ದೀನಿ ಥಿಯೇಟ್ರಲ್ಲೇ ಹೋಗಿ. ಯಾಕಂದರೆ ಪಾರ್ಟ್ 1ನೇ ನಾನು ಫುಲ್ಲು ಒಂದು 50 ಸರಿ ಅದನ್ನು ನೋಡ್ಬಿಟ್ಟಿದ್ದೀನಿ. ಯಾಕಂದರೆ ಮನೆಯಲ್ಲೇ ಹಾಕ್ಕೊಂಡು ನೋಡ್ಬಿಟ್ಟಿದ್ದೀನಿ ನಾನು. ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು. ನಾವು 10 ಗಂಟೆ ಹೋಗಿದ್ರಿ ಮೂವಿಗೆ. ಮಧ್ಯಾಹ್ನ 1 ಗಂಟೆಗೆ ಬರೋಷ್ಟರಲ್ಲಿ ಒಂಚೂರು ಜಾಗನೇ ಇಲ್ಲ, ಅಷ್ಟು ಜನ ಬಂದಿದ್ದರು. ಸೊ 1 ಗಂಟೆ ಮೂವಿ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀರಿ. ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಫಿಲಿಮ್ ನೋಡ್ಕೊಬಂದ್ವಿ. ಮನೆಗೆ 2:30 ಆಯಿತು. ಮನೆಗೆ ಬರೋಷ್ಟರಲ್ಲಿ ನಮ್ಮಮ್ಮ ಅಡುಗೆ ಮಾಡಿಟ್ಟಿದ್ದಾರೆ. ಸೊ ಅನ್ನ, ತರಕಾರಿ, ಸಾಂಬಾರು. ನಮ್ಮಮ್ಮ ಅಡುಗೆನೇ ಮಾಡಲ್ಲ, ಅದನ್ನು ಅಡುಗೆ ಮಾಡಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಫಿಲಿಮ್ ಮತ್ತು ತುಂಬಾ ಚೆನ್ನಾಗಿತ್ತು. ಮತ್ತೆ ಹೋಗಿ ನೋಡಬೇಕು ಅನಿಸ್ತಾ ಇದೆ. ಪಾರ್ಟ್ 3 ಕೂಡ ಬರುತ್ತೆ. ಸೊ ಪಾರ್ಟ್ 3ಗೂ ನಾವು ಕಾಯ್ಕೊಂಡಿದ್ದೀರಿ. ಆದರೆ ಇದೇ ಫಿಲಿಮ್ನ ಮತ್ತೆ ನಾವು ಥಿಯೇಟ್ರಲ್ಲಿ ಹೋಗಿ ನೋಡ್ತೀರಿ. ಅಷ್ಟು ಚೆನ್ನಾಗಿದೆ. ನಮಗಂತೂ ತುಂಬಾ ಇಷ್ಟ ಆಯಿತು. ಈಗ ನಾನು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಮಧ್ಯಾಹ್ನದ ಊಟ ಮುಗಿಸಿದ ಮೇಲೆ ನಾವು ಫಿಲಿಮ್ಗೆ ಹೋಗಿ ಬರೋಷ್ಟರಲ್ಲಿ ಒಂದು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ. ಅದು ಬಂದಿದೆ. ಅದೇನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಬಂದ್ಬಿಟ್ಟು ಟ್ರೈಪಾಡು. ಸೊ ಟ್ರೈಪಾಡ್ ವಿತ್ ಸೆಲ್ಫಿ ಸ್ಟಿಕ್ ಅಂತಲೇ ಹೇಳ್ಬೋದು. ಇದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. 2 ದಿವಸಕ್ಕೆ ಬಂತು. ತುಂಬಾ ಚೆನ್ನಾಗಿದೆ. ಸೊ ನೋಡಿ, ನಾನು ವೀಡಿಯೋ ಮಾಡುವಾಗ ನಮ್ಮ ಮನೇಲಿರೋ ಬೆಕ್ಕಂತೂ ತುಂಬಾ ಕಾಟ ಕೊಡ್ತಾಯಿದೆ, ಬಂದು ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ಇದು ನೋಡ್ತಾ ಇರ್ಬೋದು. ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ಥರ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಇದು ರೇಟ್ ಬಂದ್ಬಿಟ್ಟು 670 ರೂಪಾಯಿ ಅನ್ಕೊತೀನಿ. ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ. ಇದರಲ್ಲಿ ಇನ್ನೊಂದು 100 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ಇನ್ನೂ ಸೂಪರಾಗಿ ಸಿಗುತ್ತೆ. ನಾನು ಆರ್ಡ್ರ್ ಮಾಡಿಬಿಟ್ಟೆ. ಸರಿ ಇರಲಿ ಬಿಡಿ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಅದೇ. ಸೊ ಇನ್ನೊಂದು 100 ರೂಪಾಯಿ ಜಾಸ್ತಿ ಆಗಿದ್ರೆ ನಾನು ಸ್ವಲ್ಪ ಚೆನ್ನಾಗಿರೋದು ಒಂದೇ ಬ್ರ್ಯಾಂಡ್ದೇ ಸಿಗ್ತಾಯಿತ್ತು. ಸೊ ಇವಾಗ ನೋಡಿ, ಇದನ್ನು ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನೀವೇನಾದರೂ ತೊಗೋಬೇಕಂದ್ರೆ ಖಂಡಿತ ತೊಗೊಂಡು ನೋಡಿ. ಇದು ಬಂದ್ಬಿಟ್ಟು ಬ್ಲೂಟೂತ್ದು ರಿಮೋಟ್ ಕೊಟ್ಟಿದ್ದಾರೆ. ಸೊ ನಾವೇನಾದರೂ ವೀಡಿಯೋ ಆನ್ ಮಾಡಬೇಕಂದ್ರೆ ಅಥವಾ ಫೋಟೋ ಕ್ಲಿಕ್ ಮಾಡಬೇಕಂದ್ರೆ ಈಸಿಯಾಗಿ ಆ ಬಟನ್ ಪ್ರೆಸ್ ಮಾಡ್ಕೋಬೋದು. ನೋಡಿ, ಇದನ್ನು ಟ್ರೈಪಾಡ್ ಥರನೂ ಇಟ್ಕೋಬೋದು. ಸ್ಟ್ರೈಟಾಗಿ ಕೂಡ ನಿಂತ್ಕೊಳ್ಳುತ್ತೆ. ನಾನು ಮೊಬೈಲ್ ಇಟ್ಟು ಚೆಕ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಮತ್ತು ಮೊಬೈಲ್ನೆಲ್ಲ ಶೇಕ್ ಮಾಡೋದಿಲ್ಲ, ಗ್ರಿಪ್ಪಾಗಿ ಇಟ್ಕೊಳ್ಳುತ್ತೆ. ಇದಲ್ಲಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಈ ಥರ ಸ್ಟೀಲ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಿಮಗೇನಾದರೂ ಇಷ್ಟ ಇದ್ದರೆ ಕೂಡ ತೊಗೋಬೋದು. ಈ ವ್ಲಾಗಲ್ಲಿ ಇದನ್ನು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಸಪ್ರೇಟಾಗಿ ವೀಡಿಯೋ ಮಾಡಿದೆ ಕೆಲವ್ರಿಗೆ ಬೋರ್ ಅನಿಸ್ಬೋದು. ಅದಕ್ಕೆ ವ್ಲಾಗಲ್ಲಿ ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ. ಹಾಗೆ ಏನನ್ನೆಲ್ಲ ನಡೀತು ಅಂತಲೂ ಹೇಳ್ತೀನಿ. ಯಾಕಂದರೆ ಒಂದೇ ದಿವಸದಲ್ಲಿ ನಾನು ಫಿಲಿಮ್ ನೋಡ್ಕೊಬಂದ್ಬಿಟ್ಟು ಮತ್ತು ಮಧ್ಯಾಹ್ನದ ಊಟನೂ ಇದರಲ್ಲಿ ತೋರಿಸ್ತೀನಿ ನೋಡಿ. ಮಧ್ಯಾಹ್ನ ಊಟ ಬಂದ್ಬಿಟ್ಟು ತರಕಾರಿ ಸಾಂಬಾರು. ಅಷ್ಟೊತ್ತರಲ್ಲಿ ನಮ್ಮ ತಮ್ಮ ಕಬಾಬನು ಚಿಕನ್ದು ಒಂದು ರೆಸಿಪಿನ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಸೊ ಮಧ್ಯಾಹ್ನದ ಊಟದ ಜೊತೆಗೆ ತಿಂದೆ. ಈಗ ನೋಡಿ, ಒಂದು ಸಮಯ 3 ರಿಂದ 4 ಗಂಟೆ ಆಗಿದೆ. ಈಗ ನಾನು ಈ ಫಿಶ್ ಬೌಲ್ನ ಕ್ಲೀನ್ ಮಾಡೋದು ತೋರಿಸ್ಕೊಡ್ತೀನಿ. ಇದೊಂದು ಟಿಪ್ಸಾಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಒಂದೇ ಒಂದು ಫಿಶ್ ಇಟ್ಟಿದ್ದೀನಿ. ಅದು ಬಂದ್ಬಿಟ್ಟು ಫೈಟರ್ ಫಿಶ್ಶು.
ಈ ಥರ ಬೌಲಲ್ಲಿ ಇಟ್ಟಿದ್ದೀನಿ. ಸೊ ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಇದು ಕೂಡ ನಿಮಗೆ ಕಂಟಿನ್ಯೂ ಆಗಿ ತೋರಿಸ್ತೀನಿ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈಗ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಮೀನನ್ನ ನಾನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದರಲ್ಲಿರೋ ಅಂಥ ಕಲರ್ ಪೆಬಲ್ಸ್ ಅಂತಾರಲ್ಲ, ಸೊ ಕಲರ್ ಸ್ಟೋನ್ ಇದನ್ನು ತೆಗೆದ್ಬಿಡ್ತೀನಿ. ಇದು ಕೂಡ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ನಿಮಗೆಲ್ಲ ನರ್ಸರಿಗಳಲ್ಲೂ ಕಡಿಮೆ ರೇಟಿಗೆ ಸಿಗುತ್ತೆ, ತಗೊಳ್ಳಿ. ಸೊ ಆನ್ಲೈನಲ್ಲಿ ಸ್ವಲ್ಪ ಡೆಲಿವರಿ ಚಾರ್ಜ್ ಎಲ್ಲ ಇರುತ್ತೆ. ಸೊ ನೀವು ಎಲ್ಲಾದರೂ ನರ್ಸರಿಗೆ ಹೋದಾಗ ಈಸಿಯಾಗಿ ಕಡಿಮೆ ರೇಟಿಗೆ ಸಿಗುತ್ತೆ, ತಗೊಳ್ಳಿ. ಈಗ ಇದನ್ನು ಕ್ಲೀನಾಗಿ ಒಂದೆರಡು ಸರಿ ತೊಳೆದು ಎತ್ಕೊಂಡ್ಬಂದ್ಬಿಡ್ತೀನಿ. ಈ ನೀರನ್ನ ನಾನು ಗಿಡಗಳಿಗೆ ಹಾಕ್ಬಿಡ್ತೀನಿ, ವೇಸ್ಟ್ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ತರಕಾರಿ ತೊಳೆಯೋ ನೀರಾಗಲಿ, ಅಕ್ಕಿ ತೊಳೆಯೋ ನೀರಾಗಲಿ, ಅಥವಾ ಈ ಥರ ಒಂದು ಫಿಶ್ ಟ್ಯಾಂಕ್ ನೀರಾಗಲಿ ಎಲ್ಲನೂ ನಾನು ಗಿಡಗಳಿಗೆ ಯೂಸ್ ಮಾಡ್ತಾಯಿರ್ತೀನಿ. ಯಾಕಂದರೆ ನಮ್ಮ ಕಡೆ ಸ್ವಲ್ಪ ನೀರು ತುಂಬಾ ತೊಂದರೆ. ಸೊ ನಾವು ದುಡ್ಡು ಕೊಟ್ಟು ಓಡಿಸ್ಕೋಬೇಕು ನೀರನ್ನ. ಈಗ ನೋಡಿ ಈ ಥರ ನಾನು ಸ್ಪಾಂಜ್ ಇಟ್ಕೊಂಡಿದ್ದೀನಿ, ಇದಕ್ಕಂತಲೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಒಂದು ತಿಂಗಳಿಗೆ ಒಂದು ಸರಿ ತೊಳಿತಾ ಇರ್ತೀನಿ. ನೀರು ಕಲರ್ ಚೇಂಜ್ ಆದಾಗ ನಮಗೆ ಗೊತ್ತಾಗ್ಬಿಡುತ್ತೆ, ಮತ್ತು ನೀರಿನ ಪ್ರಮಾಣವೂ ಕಡಿಮೆ ಆಗ್ತಾ ಬರುತ್ತೆ. ನೀವೇನಾದರೂ ಫಿಶ್ ಟ್ಯಾಂಕು, ಫಿಶ್ ಬೌಲ್ ಈ ಥರ ಇಟ್ಟಿದೆ, ನಿಮಗೆ ಯಾವುದಾದ್ರು ಟಿಪ್ಸ್ ಗೊತ್ತಿದ್ರೆ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನೋಡಿ ಇದನ್ನು ಚೆನ್ನಾಗಿ ಒಂದು 2 ಸರಿ ತೊಳ್ಕೊಬಂದಿದ್ಮೇಲೆ ಈಗ ಇದರಲ್ಲಿ ಮತ್ತೆ ನಾವು ಮೀನು ಹಾಕ್ಕೊಳ್ಳೋಣ. ಇದೊಂದೇ ಒಂದು ಫೈಟರ್ ಫಿಶ್ಶು ತಗೊಂಡು 1 ವರ್ಷ ಆಗ್ತಾಯಿದೆ. ಸೊ 1.5 ವರ್ಷ ಆಗ್ತಾಯಿದೆ, ಏನೇನೂ ಆಗಿಲ್ಲ. 2 ತೊಗೊಬಂದ್ರಿ, ಆದರೆ 1 ಸತ್ತೋಯ್ತು. ಆದರೆ ಇದು ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬ ಜನ ಫಿಶ್ನ ಇಷ್ಟಪಡ್ತಾರೆ ಈ ಥರ ಮನೆಯಲ್ಲಿ ಡೆಕರಾಗಿ ಯೂಸ್ ಮಾಡೋದಕ್ಕೆ. ಮೀನು ಇರೋದ್ರಿಂದ ಮನೆಗೂ ತುಂಬಾ ಅದೃಷ್ಟ, ಒಳ್ಳೆಯದು. ಸೊ ಅದು ಕೂಡ ನೀವು ಮೀನು ಸಾಕ್ಬೋದು. ನೋಡಿ ಇವಾಗ ಇದನ್ನು ಚೆನ್ನಾಗಿ ಕ್ಲೀನೆಲ್ಲ ಮಾಡಿದ ಮೇಲೆ ಮೀನು ಹಾಕಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಕೊತಿದ್ದೀನಿ. ಪೂರ್ತಿ ಮೇಲೆ ಗಂಟನೂ ಹಾಕೋಕ್ಕೆ ಹೋಗಬೇಡಿ, ಒಂದು ಮೀಡಿಯಮಾಗಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಮೀನು ಫಸ್ಟ್ ಟೈಮು ಹೊಸ ನೀರು ಹಾಕಿದಾಗ ಸ್ವಲ್ಪ ಅದು ಮೇಲೆ ಜಂಪ್ ಮಾಡುತ್ತೆ, ಅದು ಸೆಟ್ ಆಗಬೇಕು, ಅದಕ್ಕೋಸ್ಕರನೇ. ಈಗ ನೋಡಿ ಫಿಶ್ ಬೌಲು ಕ್ಲೀನ್ ಮಾಡೋದು ತೋರಿಸ್ಬಿಟ್ಟೆ ಇದೇ ವ್ಲಾಗಲ್ಲಿ ನಿಮಗೆ. ಈಗ ನೋಡಿ ನಾನು ವೀಡಿಯೋ ಮಾಡುವಾಗ ಬೆಕ್ಕುಗಳು ತುಂಬ ಬಂದು ಕಾಟ ಕೊಡ್ತಾ ಇತ್ತಲ್ಲ, ಸೊ ಅದಕ್ಕೆ ಏನಂದರೆ ಹೊಟ್ಟೆ ಹಸಿವಾಗಿತ್ತು. ಸುಮ್ಮನೆ ಸ್ನ್ಯಾಕ್ಸ್ ಥರ ಸ್ವಲ್ಪ ಪೆಡಿಗಿರಿ ಹಾಕ್ತಾಯಿದ್ದೀನಿ. ನಮ್ಮನೇಲಿ ಬೆಕ್ಕುಗಳು ನಾವು ಚಿಕ್ಕ ವಯಸ್ಸಿಂದನೂ ಸಾಕ್ತಾ ಬಂದಿದ್ದೀರಿ. ಎಷ್ಟೋ ಬೆಕ್ಕುಗಳು ಕಳೆದೋಗಿದೆ, ನಾಯಿ ಕಚ್ಚಿ ಸತ್ತೋಗಿದೆ. ಸೊ ಅದನ್ನು ಬೆಕ್ಕು ಸಾಕೋದನ್ನ ನಾವು ನಿಲ್ಲಿಸಿಲ್ಲ, ಬೆಕ್ಕುಗಳನ್ನ ಸಾಕ್ತಾ ಇರ್ತೀರಿ. ನಾಯಿ ಮಾತ್ರ ನಮ್ಗೆ ಯಾಕೋ ಹಾಗೇ ಬರೋದಿಲ್ಲ, ಯಾಕಂದರೆ ಎಷ್ಟು ಸರಿ ತಂದೆನೂ ನಾಯಿ ಇರೋದಿಲ್ಲ, ಅದಕ್ಕೋಸ್ಕರ ಬೆಕ್ಕು ಮಾತ್ರ ಸಾಕ್ತಾ ಇರ್ತೀರಿ. ಅದಕ್ಕೆ ಈ ಥರ ಪೆಡಿಗಿರಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಮ್ಮ ಮನಸ್ಸಿಗೆ ಬೇಜಾರಾದಾಗ ಅದ್ರ ಜೊತೆ ಆಟಾಡೋಕ್ಕೆ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಇಷ್ಟ ಆಗಲ್ಲ, ಅದೇ ನಮಗಿಷ್ಟ. ಸೊ ನೋಡಿ ಪೆಡಿಗಿರಿ ಹಾಕಿ ಲೈನಾಗಿ ಕುಂಡ್ರಿಸಿದ್ದೀನಿ. ಒಟ್ಟು ಒಂದು 5 ಮರಿ ಇದ್ದಾವೆ. ಇವಾಗ ಇದು ಮಲ್ಕೊಂಡಿರೋದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡದು, ಇವೆಲ್ಲ ಮರಿಗಳು ಜಸ್ಟ್ 2 ತಿಂಗಳಾಗಿದೆ. ಸೊ ಖಂಡಿತ ಇವತ್ತೊಂದು ಸಿಂಪಲ್ ಫಸ್ಟ್ ಟೈಮ್ ವ್ಲಾಗ್ ಮಾಡಿರೋದು. ನಿಮಗೆಲ್ಲ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ಸಜೆಷನ್ ಕೊಡೋದಾದ್ರೂ ಕೊಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ರೇಖಾ ಟ್ಯಾಲೆಂಟ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.